ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯ ರಾಜಕೀಯದಲ್ಲಿ, ಅದು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಏನು ನಡೆದಿದೆ ಎಲ್ಲರಿಗೂ ಗೊತ್ತಿದೆ. ಎರಡನೇ ಹಂತದ ಸಚಿವ ಸಂಪುಟದ ವಿಸ್ತರಣೆ ಆದಮೇಲೆ, ಪಟ್ಟಿ ಪ್ರಕಟ ಆದಮೇಲೆ ಆಗಿರುವ ಏನು ಕಾಂಗ್ರೆಸ್ ಆಂತರಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ. ಯಾಕಂದರೆ 20 ಸೀಟ್ ಇದೆ ಸಚಿವಗಿರಿ, ಅಂದರೆ ಒಟ್ಟು 34 ಸಿ ಎಂ ಹಿಡಿದು. ಮೊದಲು 14 ಮುಗಿಯಿತು, ಸಿ ಎಂ ಜೊತೆಗೆ 13 ಮಂದಿ ಸಚಿವರಾಗಿದ್ದರು. ಎರಡನೇ ಪಟ್ಟಿಯಲ್ಲಿ 20 ಸಚಿವರು. 20 ಸಚಿವರ ಪಟ್ಟಿ ನಿರ್ಧಾರ ಆಗೋಕ್ಕೆ 2 ತಿಂಗಳ ಬೇಕು. ಅದರಲ್ಲಿ ಕೂಡ ಘೋಷಣೆ ಆಯಿತು, ಹೈಕಮಾಂಡ್ 20 ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಬಿಡುಗಡೆ ಆದ ಮೇಲೆ ಸೋಮವಾರ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಆಯಿತು. ಅದಕ್ಕಿಂತ ಮೊದಲು 1 ಸಚಿವರ ಸ್ಥಾನಮಾನ ಬದಲಾಯಿತು. ಮಲ್ಲಿಕಾರ್ಜುನಯ್ಯ ಇವ್ರಿಗೂ ದಾವಣಗೆರೆ ಪಾಪ ವೈದ್ಯವರಿಗೆ ಅನ್ಯಾಯ ಆಯಿತು, ಅಲ್ಲಿ ಬುಗುಲಿತ್ತು. ಎರಡನೇದು ಒಬ್ಬ ಲೇಡಿ, ಇವತ್ತಿಗೂ ಈ 34 ಮಂದಿಯಲ್ಲಿ ಇನ್ನೂ ಯಾರು ಇಲ್ಲ ಲೇಡಿ. ಅವರು ಗಾಯತ್ರಿ ಅಂತ, ಅವರನ್ನು ಮಂತ್ರಿಗಿರಿ ಪಟ್ಟಿಯಲ್ಲಿ ಇತ್ತು, ಅವರನ್ನು ಕೈ ಬಿಟ್ಟರು. 19 ಜನ ಈಗ ನಿನ್ನೆ ಅಂದರೆ ಸೋಮವಾರ ಪ್ರಮಾಣ ವಚನ ತಗೊಂಡ್ರು. ಇನ್ನು 1 ಸಚಿವಗಿರಿ ಇದೆ. ಮತ್ತೆ ಜೊತೆಗೆ ವಿಧಾನಸಭೆಯ ಏನು ಅಧ್ಯಕ್ಷರು, ಸ್ಪೀಕರು, ಮತ್ತು ವಿಧಾನ ಪರಿಷತ್ತಿನ ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಆಮೇಲೆ ಇಲ್ಲಿ ಡೆಪ್ಯೂಟಿ ನಮ್ಮ ಸಭಾಪತಿಗಳು, ಇವೆಲ್ಲ ನೇಮಕ ಆಗಿ ಪಟ್ಟಿಯನ್ನು ಪ್ರಕಟ ಆಯಿತು. ನಿನ್ನೆ ಪ್ರಮಾಣ ವಚನ ಆಯಿತು. ಇವತ್ತು ಇಡೀ ರಾಜ್ಯದಲ್ಲಿ ಭುಗಿಲೆದ್ದಿದೆ. ಯಾಕಂದರೆ ಮಂತ್ರಿಗಿರಿಗೆ ದೊಡ್ಡ ಪೈಪೋಟಿ ಇತ್ತು. ಸೀನಿಯರ್ ಇರ್ಬೋದು, ಜೂನಿಯರ್ ಇರ್ಬೋದು, 3 ಬಾರಿ ಶಾಸಕರಾದವರು, 4 ಬಾರಿ ಶಾಸಕರವರು, ಜಾತಿ, ನೀತಿ, ಧರ್ಮ, ಪಂಥ, ಹಣ, ವ್ಯವಸ್ಥೆ ಎಲ್ಲ ಲೆಕ್ಕಾಚಾರ. ಹೈಕಮಾಂಡು, ಲೋಕಮಾಂಡು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ, ಆ ಬಣ, ಈ ಬಣ, ಕಾಂಗ್ರೆಸ್ ಬಣ, ಎಲ್ಲ ಲೆಕ್ಕಾಚಾರದಲ್ಲಿ ಕೂಡ ಬಹಳ ಬುಡಿಮೇಲಾಗಿದೆ. ಸೊ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಹೀಗಿದೆಯಾ, ಹೀಗಾಯ್ತಾ, ಹಿಂದಿದ್ದ ಕಾಂಗ್ರೆಸ್ ಇದೆಯಾ ಅನ್ನುವಂಥ ಪ್ರಶ್ನೆ ಚಲೋ ಐತೆ. ಯಾಕಂದ್ರೆ ಇಲ್ಲಿ ಪ್ರಾಮಾಣಿಕರಿಗಿಲ್ಲ, ಮತ್ತು ನಿಷ್ಠರಿಗಿಲ್ಲ, ಮತ್ತು ಪಕ್ಷನಿಷ್ಠತೆಯನ್ನು ತೋರಿದವರಿಗಿಲ್ಲ, ಮತ್ತು ಪ್ರಬುದ್ಧರಿಗಿಲ್ಲ, ಚಾಣಾಕ್ಷಮತಿಗಳಿಗಿಲ್ಲ, ಜನಪರ ನಾಯಕರಿಗಿಲ್ಲ, ಜನಪರ ಆಡಳಿತ ಕೊಡೋರಿಗೆ ಅಧಿಕಾರ ಕೊಟ್ಟಿಲ್ಲ, ಅಂದರೆ ಸಚಿವರಿಗೆ ಕೊಟ್ಟಿಲ್ಲ. ಏಕ ಚಕ್ರಾಧಿಪತ್ಯ ಆಗಿದೆ. ಇದು ಎಲ್ಲೋ ಒಂದು ಕಡೆ ಎಲ್ಲೋ ಫೇಲ್ಯೂರ್ ಆಗಿದೆ. ಒಟ್ಟು ಹೈಕಮಾಂಡ್ ಇರಲಿ, ಸಿ ಎಂ ಇರಲಿ, ಇನ್ನೊಂದಿರಲಿ, ಮತ್ತು ಒಟ್ಟು ಇವತ್ತು ಭಯಂಕರ ಆರೋಪಗಳು. ಆ ರಾಜ್ಯದ ಎಲ್ಲ ಕಡೆ ಒಂದಾದರೆ ಗದಗದಲ್ಲಿ ಬಹುದೊಡ್ಡ ಪ್ರತಿಭಟನೆ. ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿ ಇರೋರು ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ರು. ಎಚ್ ಕೆ ಪಾಟೀಲ್ ಅಂದ ತಕ್ಷಣ ಅಲ್ಲಿ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಚಿವ ಸಂಪುಟದಲ್ಲಿ ಇರಲೇಬೇಕು. ಅವ್ರು ಇರದೇ ಇದ್ರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತಿಗೂ ಅದು ಒಂದು ಚಾಪು. ಅಂದರೆ ಸುಮಾರು 17 18 ವರ್ಷ ಅವರು ಮಂತ್ರಿಯಾಗಿದ್ದಾರೆ. 92ರಿಂದ 2026ರವರೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋರಿಗೆ ಮಂತ್ರಿ ಅವರು. ಯಾವಾಗ ಕಾಂಗ್ರೆಸ್ ಆಡಳಿತ ಬಂತು, ಅಥವಾ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಆಡಳಿತ ಬಂದಾಗ, ಒಟ್ಟು ಹಿಂಗೆ. ಸೊ ಹಾಗಾಗಿ ಆಮೇಲೆ 14 ವರ್ಷ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು. ಮುಖ್ಯಮಂತ್ರಿ ಹಂತಕ್ಕೆ ಹೋಗೋರು, ಪ್ರಬುದ್ಧ ರಾಜಕಾರಣಿಗಳು, ಶುದ್ಧ ಹಸ್ತ ಶುದ್ಧ ರಾಜಕಾರಣಿಗಳು, ಮತ್ತೆ ಶುದ್ಧ ಕುಡಿಯೋ ನೀರಿನ ಹರಿಕಾರ, ಹಿಂಗೆಲ್ಲ ಅವ್ರದ್ದೊಂದು ವ್ಯವಸ್ಥೆ ಇದೆ. ಸೊ ಹಾಗಾಗಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾಗಿದ್ದರು. ದೊಡ್ಡ ದೊಡ್ಡ ಖಾತೆಗಳಿಗೆ, ಇಲಾಖೆಗಳಿಗೆ ಅವರು ಸಚಿವರಾಗಿದ್ದರು. ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಗಳನ್ನು ತಂದುಕೊಟ್ಟವರು ಕರ್ನಾಟಕಕ್ಕೆ. ಹೀಗೆಲ್ಲ ಪ್ರಬುದ್ಧ ರಾಜಕಾರಣಿಗಳು, ಪರಿಶುದ್ಧ ರಾಜಕಾರಣಿಗಳು, ಪ್ರಾಮಾಣಿಕ ರಾಜಕಾರಣಿಗಳು ಅನ್ನುವಂಥ ಒಂದು ಛಾಪು ಎಚ್ ಕೆ ಪಾಟೀಲ್ಗೆ ಇದೆ. ಅದು ಕೆ ಎಚ್ ಪಾಟೀಲ್ರು, ಎಚ್ ಕೆ ಪಾಟೀಲ್ರು, DR ಪಾಟೀಲ್, ಹಿಂಗೆ ಇದೆ ಅವ್ರದ್ದು. ಸೊ ಇವತ್ತು ಎಚ್ ಕೆ ಪಾಟೀಲ್ರಿಗೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದ ಮೇಲೆ ಅವರ ಸಚಿವ ಸಂಪುಟದಲ್ಲಿ ಸಚಿವಗಿರಿ ಸಿಕ್ಕಿಲ್ಲ. ಮೊದಲನೇ ಪಟ್ಟಿಯಲ್ಲಿ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಎರಡನೇ ಪಟ್ಟಿಯಲ್ಲಿ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಅದಕ್ಕೋಸ್ಕರ ಸಾಕಷ್ಟು ಫೈಟ್ ಆಯ್ತು. ಇಲ್ಲಿ GS ಪಾಟೀಲ್ರು, ಎಚ್ ಕೆ ಪಾಟೀಲ್ ಮಧ್ಯೆ ಒಂದು ಜಿದ್ದಾಜಿದ್ದಿ ಬಿತ್ತು ಮಂತ್ರಿಗಿರಿಗೆ, ಇಬ್ಬರಿಗೂ ಸಿಗಲಿಲ್ಲ. ಆದರೆ GS ಪಾಟೀಲ್ರಿಗೆ ನಮ್ಮ ಸ್ಪೀಕರ್ ಹುದ್ದೆ ಸಿಕ್ತು, ವಿಧಾನಸಭೆಯ ಅಧ್ಯಕ್ಷ ಸ್ಥಾನ ಸಿಕ್ತು. ಅದು ಒಂದು ಕಡೆ ಏನೋ ಸಮಾಧಾನ ತಂದುಕೊಡ್ತು. ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಬಹುದೊಡ್ಡ ಅವರು ಸುಮಾರು 4-5 ಬಾರಿ ಆರಿಸಿ ಬಂದವರು, ಬಹುದೊಡ್ಡ ರಾಜಕಾರಣಿಗಳು, ಅವರು ಕೂಡ ಅವರಿಗೆ ಸ್ಪೀಕರ್ ಹುದ್ದೆ ಸಿಕ್ತು. ಎಲ್ಲೋ ಒಂದು ಕಡೆ ಉಸಿರು ಬಿಡುವಂಥದ್ದು ಅಥವಾ ನಿಟ್ಟುಸಿರು ಬಿಡುವಂಥದ್ದು. ಆದರೆ ಎಚ್ ಕೆ ಪಾಟೀಲ್ರಿಗೆ 2ನೇ ಹಂತದ ಪಟ್ಟಿಯಲ್ಲಿ ಇಲ್ಲ ಅಂತ ಏನು ಅರ್ಥ? ಒಬ್ಬ ರಾಷ್ಟ್ರೀಯ ನಾಯಕರವರು, ಕಾಂಗ್ರೆಸ್ ಇಂದು CWC ಮೆಂಬರ್ ಆದವರು, ಮಹಾರಾಷ್ಟ್ರ ಉಸ್ತುವಾರಿ ವಹಿಸಿಕೊಂಡವರು, ಪಾಂಚಜನ್ಯ ಯಾತ್ರೆ ಮಾಡಿದವರು, SM ಕೃಷ್ಣ ಜೊತೆಗೆ 1999ರಲ್ಲಿ.
ಹಿಂಗೆ ಅವರು ಸಾಕಷ್ಟು ಒಂದು ಛಾಪಿದೆ ಅವ್ರದ್ದು. ಕುಡಿಯ ನೀರಿಂದ ಇರಲಿ ಅಥವಾ ಈ ನದಿ ನೀರಿನ ಹಂಚಿಕೆ ವಿವಾದಗಳಿರಲಿ, ಗಡಿ ವಿವಾದ ಇರಲಿ, ಎಲ್ಲದಕ್ಕೂ ಮತ್ತು ಕಾನೂನು ಗೊತ್ತಿದೆ. ಸ್ವತಃ ಅವರು LLB ಕಾನೂನು ಸಚಿವರಾದವರು, ಹಿಂಗೆಲ್ಲ. ಆದರೆ ಅವ್ರಿಗೆ ಇವತ್ತು DKC ಗೌರ್ಮೆಂಟ್ನಲ್ಲಿ ಅಂದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ HK ಪಾಟೀಲ್ಗೆ ಸ್ಥಾನ ಇಲ್ಲ. ಇದು ಇವತ್ತು ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಇವತ್ತು ಏನ್ ಮಾಡಿದ್ರು ಅಂದ್ರೆ ಬಹಳಷ್ಟು ಗದಗದಲ್ಲಿ ಪ್ರತಿಭಟನೆ ಮಾಡಿದ್ರು. ನಗರಸಭೆಯ 22 ಜನ, ಕಾಂಗ್ರೆಸ್ನ 22 ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ 17 ಜನ ಕಾಂಗ್ರೆಸ್ ಆಯ್ಕೆ ಆದವರು, ಈ 5 ಜನ ನಾಮನಿರ್ದೇಶನ, 22 ಜನ ರಾಜೀನಾಮೆ ಕೊಟ್ಟರು DC ಅವರಿಗೆ. ಇದು ಒಂದು ಕಡೆ. ಇನ್ನು ಪ್ರತಿಭಟನೆ ಆಯ್ತು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಕೂಗು ಎತ್ತಬೇಕಾಗತ್ತೆ, HK ಪಾಟೀಲ್ರಿಗೆ ಸಚಿವರಿಗೆ ಕೊಡದೇ ಇದ್ರೆ ಅನ್ನುವಂಥ ಎಚ್ಚರಿಕೆ ಆಯಿತು. ಹಾಗೆ ಸಾಕಷ್ಟು DKC ವಿರುದ್ಧ ಘೋಷಣೆ ಆಯಿತು, BK ಹರಿಪ್ರಸಾದ್ ವಿರುದ್ಧ ಘೋಷಣೆ ಆಯಿತು. ಯಾಕೆ ಹಿಂಗೆ ಯಾಕೆ, ಏನಾಗಿದೆ, ಏನು ಸಮಸ್ಯೆ, ಏನು ಅವರನ್ನು ಕೈ ಬಿಡೋಕೆ ಕಾರಣ ಏನು, ಇದೆಲ್ಲ ಒಂದು ಕಡೆ. ಆದರೆ ಇವತ್ತು 64 ವಯಸ್ಸಿನ ರಾಚಪ್ಪ ವೀರಭದ್ರಪ್ಪ ಗಡಾದ್ ಅನ್ನುವಂಥ ಮಿರ್ಚಿ ಬಿಟ್ಟುಕೊಂಡು ಬದುಕನ್ನು ನಡೆಸುವಂಥ ವ್ಯಕ್ತಿ, ಆತ ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷ. ಅವರು 64 ವರ್ಷದ ವಯೋವೃದ್ಧ. ಏಕಾಏಕಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಜಿಲ್ಲಾಡಳಿತ ಭವನದ ಮುಂದೆ ಶರ್ಟ್ ತೆಗೆದುಬಿಟ್ರು. ಇನ್ನು ಮುಂದೆ ಒಂದು ಶಪಥ ಮಾಡಿದ್ರು. ಎಲ್ಲಿವರೆಗೆ ಸಚಿವ HK ಪಾಟೀಲ್ ಸಾಹೇಬರಿಗೆ ಸಚಿವಗಿರಿ ಸಿಗೋದಿಲ್ಲೋ ಅಲ್ಲಿವರೆಗೆ ನಾನು ಅರೆಬತ್ತಲೆಯಾಗಿ ಬದುಕ್ತೇನೆ, ಅರೆಬತ್ತಲೆಯಾಗಿ ಜೀವನ ನಡೆಸ್ತೇನೆ, ಅರೆಬತ್ತಲೆಯಾಗಿ ನನ್ನ ಲೈಫ್ ಕಳೀತಾ ಇದ್ದೀನಿ. ಅವರು ಅಕಸ್ಮಾತ್ ಸಚಿವಗಿರಿ ಸಿಗದೇ ಇದ್ರೆ ನಾನು ಅರೆಬತ್ತಲೆ ಹಾಗೆ ಸಾಯ್ತೇನೆ ಅನ್ನುವಂಥ ಘೋಷಣೆ ಮಾಡಿದ್ರು. ನೇರವಾಗಿ ಅಲ್ಲೇ ಶರ್ಟ್ ತೆಗೆದು ಮತ್ತೆ ಹೇಳಿದ್ರು. ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವ್ರಿಗೆ, ನಮ್ಮ HK ಪಾಟೀಲ್ರು ಬಸವಣ್ಣ ಇದ್ದಂಗೆ, ಜಗಜ್ಯೋತಿ ಬಸವಣ್ಣವ್ರು ಇದ್ದಂಗೆ, ಎಲ್ಲರನ್ನೂ ಪ್ರೀತಿ ಮಾಡೋರು. ಇವನ್ ಯಾರವ ಇವ ನಮ್ಮವ ಅನ್ನಂತೇಳಿ ಬಡವ್ರನ್ನ ಬಹಳ ಕಳಕಳಿಯಿಂದ ನೋಡುವಂಥದ್ದು. ಹೀಗೆ ಸಾಕಷ್ಟು ರೀತಿಯಾದಂಥ ಒಂದು ವಿವರಣೆಯನ್ನ ಆ ಮನುಷ್ಯ ಕೊಟ್ಟ, ರಾಚಪ್ಪ ವೀರಭದ್ರಪ್ಪ ಗಡಾದ್. ಅವ್ರು ಏನು ಹೇಳಿದ್ರು ನಿಮ್ಗೆ ತೋರಿಸ್ತೀನಿ. ಆ ನಂತರ ಇನ್ನೊಂದು ಏನು ಅಂದ್ರೆ, ಬರೇ ಜಿಲ್ಲಾಡಳಿತದ ಭವನದ ಮುಂದೆ ಈ ರೀತಿ ನಾಟಕ ಮಾಡಿದ್ರು ಹೆಂಗೋ ಅಂಥೇಳಿ ನಾವು ಅವ್ರ ಮನೆಗೆ ನಮ್ಮ ಕ್ಯಾಮ್ರಾ ಹೊತ್ತು ಅಲ್ಲಿ ಲುಂಗಿ ಉಟ್ಕೊಂಡು ಟೇಬಲ್ ಮೇಲೆ ಇದ್ರ ಮೇಲೆ ಮಲಗಿದ್ರು. ಅಲ್ಲೇ ಅವರು ವಾಕ್ ಮಾಡಿದ್ರು ಲುಂಗಿ ಮೇಲೆ. ಅಂದ್ರೆ ಅರೆಬತ್ಲೆಯಾಗೇ ಇದ್ದಾರೆ. ಅವ್ರು ಹೇಳಿದ್ರು ಕೊನೆಯವರೆಗೂ ಅರೆಬತ್ಲೆಯಾಗಿ ಸಾಯ್ತೇನೆ, ನಾನು ಮಂತ್ರಿಗಿರಿಗೆ ಕೊಟ್ಟ ದಿವಸ ನಾನು ಶರ್ಟ್ ಹಾಕ್ತೇನೆ, ಇದು ನನ್ನ ಶಪಥ. 64 ವರ್ಷದ ವಯೋವೃದ್ಧ ರಾಚಪ್ಪ ಗಡಾದ್. ಎಷ್ಟು ಅಭಿಮಾನದ ಮಾತುಗಳು. ಅಂಥವ್ರನ್ನಾಗಿ ನೀವು ಅಧಿಕಾರ ಕೊಡುದಿಲ್ಲ, ಏನಿದು, ಏನ್ ಅರ್ಥ ಅಂತ ಹೇಳಿ ಅವ್ರು ಏನ್ ಮಾತಾಡಿದ್ರು, ಅವ್ರ ಬದುಕು ಹೆಂಗಿದೆ ನಿಮಗೆ ಕಾಣಿಸ್ತೀನಿ ನೋಡಿ. ವೀಕ್ಷಕರೇ ನೋಡಿದ್ರಲ್ಲ, ಇದು ರಾಚಪ್ಪ ವೀರಭದ್ರಪ್ಪ ಗಡಾದ್ ಅವರ
ಶಪಥ. 64 ವಯಸ್ಸಿನ ವಯೋವೃದ್ಧ. ಅವ್ರದ್ದು ಒಂದೇ ಒಂದು ಮಾತು, ಒಂದೇ ಶಪಥ, ಅರೆಬತ್ತಲೆಯಾಗಿ ಇರ್ತೇನೆ. ನಾನು ಮದುವೆಗೆ ಹೋಗ್ಲಿ, ಯಾವುದೇ ಸಮಾರಂಭಗಳಿಗೆ ಹೋಗ್ಲಿ, ಗದಗದಲ್ಲಿ ತಿರುಗಾಡ್ಲಿ, ಯಾವುದೇ ಟೂರ್ಗೆ ಹೋಗ್ಲಿ, ಎಲ್ಲೇ ಪ್ರವಾಸ ಮಾಡಲಿ, ಯಾರನ್ನೋ ಭೇಟಿ ಆಗಲಿ, ನಾನು ಹೀಗೇ ಹೋಗ್ತೇನೆ, ಅರೆಬತ್ತಲೆಯಾಗೇ ಇರ್ತೇನೆ. ಶರ್ಟ್ ಹಾಕೋದಿಲ್ಲ. ಯಾವತ್ತು ಶರ್ಟ್ ಹಾಕ್ತೇನೆ ಅವತ್ತು ಎಚ್ ಕೆ ಪಾಟೀಲ್ರು ಸಚಿವಗಿರಿ ಸಿಕ್ಕಿರ್ಬೇಕು, ಮಂತ್ರಿ ಆಗಿರ್ಬೇಕು. ಅವ್ರು ಮಂತ್ರಿ ಆದಾಗ ಮಾತ್ರ ನಾನು ಶರ್ಟ್ ಹಾಕ್ತೇನೆ. ಅಂತ ಪ್ರಾಮಾಣಿಕ ವ್ಯಕ್ತಿಗೆ ನೀವು ಸಚಿವಗಿರಿ ಕೊಡೋದಿಲ್ಲ ಅಂದ್ರೆ ಏನರ್ಥ? ಎಲ್ಲಿ ಎತ್ತ ಸಾಗ್ತಾ ಇದೆ ಕಾಂಗ್ರೆಸ್ನ ವ್ಯವಸ್ಥೆ, ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳು, ಪಕ್ಷನಿಷ್ಠೆ ಎಲ್ಲಿ ಇದೆ? ಯಾರಿಗೆ ಇದು? ಏನಿದ್ರ ಅರ್ಥ? ಇದು ಪ್ರಶ್ನೆ. ಸೊ ಎಲ್ಲರೂ ಮಾಡೋ ಪ್ರಶ್ನೆ ಇದು. ಪ್ರತಿಭಟನೆ ಮಾಡಿದ್ರು ನಿಮ್ಗೆ ಹಿಂದ್ಗಡೆ ತೋರಿಸ್ತಾ ಇದ್ದೀನಿ. ಜಿಲ್ಲಾಡಳಿತದಲ್ಲಿ ಕೆಲವರು ಇದು ಏನೋ ಮನವಿ ಕೊಟ್ಟರು, ರಾಜೀನಾಮೆ ಪತ್ರ ಕೊಟ್ಟರು, ಸ್ಟ್ರೈಕ್ ಮಾಡಿದ್ರು, ಅವೆಲ್ಲ ತೋರಿಸ್ತೀನಿ. ಆದ್ರೆ ಮುಖ್ಯವಾಗಿ ಈ ಮನುಷ್ಯ ರಾಚಪ್ಪ ವೀರಭದ್ರಪ್ಪ ಗಡಾದ್ 64 ವರ್ಷದ ವಯೋವೃದ್ಧ ಶಪಥ ಮಾಡಿದ್ದು ಶರ್ಟ್ ಹಾಕೋದಿಲ್ಲ. ಎಲ್ಲಿವರೆಗೆ ಶರ್ಟ್ ಹಾಕೋದಿಲ್ಲ? ಎಚ್ ಕೆ ಪಾಟೀಲ್ರಿಗೆ ಸಚಿವರಿಗೆ ಸಿಗುವವರೆಗೆ. ಅವ್ರಿಗೆ ಯಾವತ್ತು ಸಚಿವರಿಗೆ ಸ್ಥಾನ ಕೊಡ್ತಾರೋ ಅವತ್ತು ನಾನು ಶರ್ಟ್ ಹಾಕ್ತೇನೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಾರಂಭದಲ್ಲಿ ನಾನು ಹೋಗ್ತೇನೆ, ಭಾಗಿಯಾಗ್ತೇನೆ. ಮಳಿ ಬರಲಿ, ಗಾಳಿ ಬರಲಿ, ಚಳಿ ಬರಲಿ, ಬಿಸಿಲು ಬರಲಿ, ಏನೇ ಆಗಲಿ ಅವ್ರಿಗೆ ನಾನು ಹೀಗೆ ಇರ್ತೀನಿ, ಅವ್ರಿಗೆ ಸಚಿವಗಿರಿ ಕೊಡ್ಬೇಕು. ಅವಾಗ ಶರ್ಟ್ ಹಾಕ್ತೇನೆ. ನನ್ನ ಆರೋಗ್ಯ ಏನೇ ಆಗಲಿ, ಎಂಥದೇ ಸಮಸ್ಯೆ ಬರಲಿ, ಯಾರೇ ಒತ್ತಾಯ ಮಾಡಲಿ, ನಾನು ಶರ್ಟ್ ಹಾಕುವುದಿಲ್ಲ. ಈ ರೀತಿಯಾದಂಥ ಒಂದು ಶಪಥವನ್ನು ಮಾಡಿದ್ದಾರೆ. ಇನ್ನು ನಾರ್ಮಲ್ ರಾಜಕೀಯ ವ್ಯವಸ್ಥೆಯಲ್ಲಿ ನಿಮ್ಗೆ ಗೊತ್ತಿದೆ, ನಗರಸಭೆ 22 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಅಂಗೀಕಾರ ಮಾಡಬೇಕು, ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಂದು ಅಂತೂ ಸತ್ಯ, ಪ್ರತಿಭಟನೆ ಮಾಡಿ ನಮ್ಮ ಎಚ್ ಕೆ ಪಾಟೀಲ್ರಿಗೆ ಸಚಿವಗಿರಿ ತಗೊಳ್ಳುವಂತ ಅಗತ್ಯತೆ ಇಲ್ಲ ಅಂತ ಬಹಳಷ್ಟು ಬುದ್ಧಿಜೀವಿಗಳು, ರಾಜಕೀಯ ವಿಶ್ಲೇಷಕರು ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಅಭಿಮಾನ, ಅವ್ರ ಪ್ರೀತಿಯಿಂದ ಅವ್ರಿಗೆ, ಯಾಕಂದ್ರೆ ನಮ್ಮ ಸಚಿವರು ಮಂತ್ರಿ ಆಗಿರ್ಬೇಕು. ಹಿಂಗೆ ನಿಮ್ಗ ಎಚ್ ಕೆ ಪಾಟೀಲ್ರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಹುದೊಡ್ಡ ಆಡಳಿತದ ಮುಂಚೂಣಿಯಲ್ಲಿ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಯಾಕಿಲ್ಲ? ಇದು ಎಲ್ಲರ ಪ್ರಶ್ನೆ. 2004 ಅಂದ್ರೆ 1999ರಿಂದ 2004 ಅವಧಿಯಲ್ಲಿ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಇರುವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ, ಎಚ್ ಕೆ ಪಾಟೀಲ್ರಿಗೆ ಅದೇನೋ ಭಿನ್ನಾಭಿಪ್ರಾಯ. ಸೊ ಆ ಭಿನ್ನಾಭಿಪ್ರಾಯದ ಸೇಡು ಅಥವಾ ದ್ವೇಷ ಇವತ್ತು ಪಾಲನೆ ಆಗ್ತಾ ಇದೆಯಾ, ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರ ಅನ್ನುವಂತ ಒಂದು ಪ್ರಶ್ನೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು KPCC ಪ್ರೆಸಿಡೆಂಟ್ ಆದಾಗ ನೇರವಾಗಿ ಎಚ್ ಕೆ ಪಾಟೀಲ್ ಮನೆಗೆ ಹೋಗಿ ನಮಸ್ಕಾರ ಮಾಡಿ, ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡಿದ್ದಾರೆ. ಅಂದ್ರೆ ಅಲ್ಲಿ ಭಿನ್ನಾಭಿಪ್ರಾಯಗಳ ಪ್ರಶ್ನೆ ಇಲ್ಲ. ಇಲ್ಲಿ ಕೆಲವೊಂದು ಶಾಸಕರು ಮಾತನಾಡೋದನ್ನ, ಅವರ ಆಕ್ರೋಶ ಹೊರಗೆ ಹಾಕಿದಾಗ ಕೇಳೋದನ್ನ ನೋಡಿದ್ರೆ ಹೈಕಮಾಂಡು ಎಲ್ಲೋ ಈ ರೀತಿ ಈ ಕೈ ಶಾಸಕರಿಗೆ ಕೈ ಕೊಟ್ಟಿದೆ, ಸಚಿವಗಿರಿ ಆಕಾಂಕ್ಷಿಗಳಿಗೆ ಕೈ ಕೊಟ್ಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಏನೋ ಮಾಡಕ್ ಹೋಗಿ, ಏನೋ ಬದಲಾವಣೆ ಮಾಡಕ್ ಹೋಗಿ. ಆದ್ರೆ 1.5 ವರ್ಷ ಇದೆ ಇನ್ನು. ಆ 1.5 ವರ್ಷದ ಆಡಳಿತ ಸುಗಮ ಆಗ್ಬೇಕು. ರಾಜ್ಯದಲ್ಲಿ ಬರ ಇದೆ, ಮಳೆ ಇಲ್ಲ, ರೈತರು ಕಂಗಾಲಾಗಿದ್ದಾರೆ, ಸಾಕಷ್ಟು ಸಮಸ್ಯೆಗಳಿದಾವೆ. ವಿಶೇಷವಾಗಿ ಗದಗ ಜಿಲ್ಲೆಯಲ್ಲಿ ಇಬ್ರು ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಒಂದು ರೋಣ ವಿಧಾನಸಭಾ ಕ್ಷೇತ್ರ, ಇನ್ನೊಂದು ಗದಗ ವಿಧಾನಸಭಾ ಕ್ಷೇತ್ರ. ಗದಗ ವಿಧಾನಸಭಾ ಕ್ಷೇತ್ರದ MLA ಎಚ್ ಕೆ ಪಾಟೀಲ್ರು, ರೋಣ ವಿಧಾನಸಭಾ ಕ್ಷೇತ್ರಕ್ಕೆ MLA JS ಪಾಟೀಲ್ರು. JS ಪಾಟೀಲ್ ಸ್ಪೀಕರ್ ಹುದ್ದೆ ಸಿಕ್ಕಿದೆ. ಬಹಳ ಅಭಿನಂದನೀಯ ಕಾರ್ಯ ಇದು, ಬಹಳ ನಮಗೆ ಶ್ಲಾಘನೀಯ ಇದು. ಆದ್ರೆ ಎಚ್ ಕೆ ಪಾಟೀಲ್ಗೆ ಸಚಿವಗಿರಿ ಸಿಕ್ಕಿಲ್ಲ. ಅವ್ರಿಗೂ ಬದಲು ಸ್ಪೀಕರ್ ಅಂತ ಹೇಳಿದ್ರು, ಇವರಿಗೆ ಮಂತ್ರಿ ಮಾಡ್ತೀವಿ JS ಪಾಟೀಲ್ಗೆ ಅಂದ್ರು. ಅವ್ರಿಗೂ ಮಂತ್ರಿ ಸಿಗ್ಲಿಲ್ಲ, ಇವ್ರಿಗೂ ಮಂತ್ರಿ ಮಾಡ್ಲಿಲ್ಲ, ಇವ್ರಿಗೆ ಸ್ಪೀಕರ್ ಸಿಗ್ಲಿಲ್ಲ. ಆದ್ರೆ ಹಿಂಗಾದ್ರೆ ಗದಗ ಜಿಲ್ಲೆಯ ವ್ಯವಸ್ಥೆ ಏನು, ಆಡಳಿತದ ವ್ಯವಸ್ಥೆ ಏನು, ಇವತ್ತು ಎಲ್ಲರೂ ಮಾಡುವಂತ ಪ್ರಶ್ನೆ ಇದು. ಸೊ ಹಾಗಾಗಿ ಒಟ್ಟಾರೆ ಇವತ್ತು ಹೋರಾಟ ನಡೀತು, ಪ್ರತಿಭಟನೆಗಳು ನಡೀತು, ರಾಜೀನಾಮೆಗಳ ಸುರಿಮಳೆ ಆಯ್ತು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗಿನ ಧ್ವನಿ ಕೇಳಿಸ್ತು. ಎಲ್ಲಕ್ಕಿಂತ ಮುಖ್ಯ 64 ವಯಸ್ಸಿನ ವಯೋವೃದ್ಧ ರಾಚಪ್ಪ ವೀರಭದ್ರಪ್ಪ ಗಡಾದ್ ಅರೆಬೆತ್ತಲೆಯಾಗಿ, ಅಂದ್ರೆ ಶರ್ಟ್ ಧರಿಸೋದಿಲ್ಲ ಅನ್ನುವಂಥ ಶಪಥದೊಂದಿಗೆ
ಸಚಿವರಿಗೆ ಬೇಡಿಕೆ ಇಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೇವೆ ನಾವು ಅನ್ನುವಂತಹದ್ದನ್ನ ಹೇಳಿದ್ದಾರೆ. ಕಾರಣ ಎಚ್ ಕೆ ಪಾಟೀಲ್ರಿಗೆ ಸಚಿವರು ಸಿಗದೇ ಇರುವುದರಿಂದ. ಸೊ ಅವ್ರಿಗೆ ಕೊಡಿ, ಅವತ್ತು ನಾನು ಶರ್ಟ್ ಹಾಕ್ತೇನೆ ಅಂದ್ರೆ ಒಳ್ಳೆ ವ್ಯಕ್ತಿಗಳಿಗೆ, ಒಳ್ಳೆ ರಾಜಕಾರಣಿಗಳಿಗೆ, ಪ್ರಾಮಾಣಿಕರಿಗೆ, ಪರಿಶುದ್ಧ ಇರುವಂತವರಿಗೆ, ಅಭಿವೃದ್ಧಿ ಪರ ಚಿಂತಕರಿಗೆ, ಜನಪರವಾದಂತ ಆಡಳಿತ ಕೊಡೋರಿಗೆ ಅಧಿಕಾರ ಸಿಗಲಿಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ. ಸಾರ್ವತ್ರಿಕವಾಗಿ ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು ಬರುತ್ತೆ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನಿಷ್ಠೆ, ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅವರು. ಸೊ ಹೀಗಾಗಿ ಇವತ್ತು ಬಹಳಷ್ಟು ಬೇರೆ ಬೇರೆ ವಿಶ್ಲೇಷಣೆ ನಡೀತು, ಬೇರೆ ಬೇರೆ ವಿಚಾರಗಳು ಕೇಳಿ ಬಂದು ಪ್ರತಿಭಟನೆ ಸಂದರ್ಭಗಳಲ್ಲಿ. ಮತ್ತು ಅಲ್ಲೆಲ್ಲ ಜನಸಾಮಾನ್ಯರು ಕೂಡ ಮಾತನಾಡುವಂಥದ್ದು, ಆ ಮುಂಬರುವ ವ್ಯವಸ್ಥೆಯಲ್ಲಿ ನಾನು ಹೇಳ್ತೀನಿ ಬಹಳಷ್ಟು ರಾಜಕೀಯ ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾತುಗಳು ಕೇಳಿ ಬಂತು. ಆದ್ರೆ ಒಟ್ಟಾರೆ ಇವತ್ತು ರಾಚಪ್ಪ ವೀರಭದ್ರಪ್ಪ ಗಡಾದ್ ಶರ್ಟ್ ಹಾಕಬೇಕು, ಅವನ ಶಪಥ ಮುರಿಬೇಕು ಅಂದ್ರೆ, ಅರೆಬತ್ತಲೆಯ ಬದುಕನ್ನ ನಿಲ್ಲಿಸಬೇಕು ಅಂದ್ರೆ ಎಚ್ ಕೆ ಪಾಟೀಲ್ಗೆ ಸಚಿವರಿಗೆ ಕೊಡಬೇಕು ಅಂದ್ರೆ ಮಾತ್ರ ಆ ಮನುಷ್ಯ ಶರ್ಟ್ ಹಾಕಿ ಬದುಕನ್ನು ನಡೆಸುವಂತಹದ್ದಿದೆ. ಇಲ್ಲ ಅಂದ್ರೆ 64ರ ವಯೋವೃದ್ಧದ ಈ ಒಂದು ವ್ಯವಸ್ಥೆಯಲ್ಲಿ ಅರೆಬತ್ತಲೆಯಾಗಿ ತಿರುಗಾಡುವಂತ ಒಂದು ಸ್ಥಿತಿ, ವಾಸ್ತವಿಕ ವ್ಯವಸ್ಥೆಯನ್ನ ನಾವು ನಮ್ಮ ಗದಗದಲ್ಲಿ ಕಾಣುವಂತ ಸಂದರ್ಭಗಳು ಬರುತ್ತೆ. ಅದಕ್ಕೆ ಇದನ್ನ ಸಂಬಂಧಪಟ್ಟವರು, ಕಾಂಗ್ರೆಸ್ನ ಹೈಕಮಾಂಡ್ ಇರಲಿ, ಮುಖ್ಯಮಂತ್ರಿಗಳಿಗಿರಲಿ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶದ ಏನು ಅಧ್ಯಕ್ಷರಿರಲಿ, ಗಮನ ಕೊಟ್ಟು ಎಚ್ ಕೆ ಪಾಟೀಲ್ರಿಗೆ ಮಂತ್ರಿಗಿರಿ ಕೊಡುವಂತ ವಿಚಾರವನ್ನ ಮಾಡಬೇಕು, ಆಲೋಚನೆ ಯೋಚನೆಯನ್ನ ಕೈಗೊಳ್ಬೇಕು ಅನ್ನುವಂತ ಎಚ್ಚರಿಕೆ ಕೂಡ ಇವತ್ತು ಎಲ್ಲ ಕಡೆ ಗದಗ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ಅದನ್ನ ರಾಚಪ್ಪ ಗಡಾದ್ ಅರೆಬತ್ತಲೆಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಅನಂತ್, ನಮಸ್ಕಾರ.